ನೋಡಿ, ನಮ್ಮ ಈ ಹಬ್ಬಗಳ ಜೊತೆಗೆ ಎಷ್ಟು ಸೊಗಸಾದ ತತ್ವ ಇದೆ ಅಂದರೆ, ಇವತ್ತು ಹಸ್ಬೆಂಡ್ ಡೇ ಅಂತಾರೆ, ನಮ್ಮಲ್ಲಿದೆ. ಜ್ಯೇಷ್ಠ ಮಾಸದ ಪೂರ್ಣಿಮೆ ದಿವಸ ವಟಸಾವಿತ್ರಿ ವ್ರತ ಮಾಡ್ತೀವಿ. ವಟಸಾವಿತ್ರಿ ವ್ರತ ಗಂಡನನ್ನು ಬದುಕಿಸಿಕೊಂಡವಳ ವ್ರತ. ನಿಜವಾಗಿ ದಟ್ ಈಸ್ ವೈಫ್ ಡೇ ಅಂತ ನಾನಂತೀನಿ. ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಭೀಮ ದ್ರೌಪದಿಯ ಮಾನ ಕಾಪಾಡಿದ್ದು ಕೀಚಕನ ಕೊಂದಿದ್ದ ದಿವಸ. ಹೆಂಡತಿಯ ಮಾನಕ್ಕಾಗಿ ಅಜ್ಞಾತವಾಸ ಹಾಳಾದರೂ ಪರವಾಗಿಲ್ಲ ಅಂತ ಅವನು ಕೀಚಕನ ಕೊಲ್ಲೋ ಮಟ್ಟಕ್ಕೆ ಮುಂದಾದನಲ್ಲ, ಅದು ನಿಜವಾದ ಹಸ್ಬೆಂಡ್ಸ್ ಡೇ. ಚಿಲ್ಡ್ರನ್ ಡೇ ಅಂತ ನಾವು ಯಾರ್ಯಾರ್ದು ಜನ್ಮದಿನೋತ್ಸವ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿಗಿಂತ ಒಳ್ಳೆ ಚಿಲ್ಡ್ರನ್ಸ್ ಡೇ ಯಾವುದಿದೆ? ನಮ್ಮ ಜಗತ್ತಿನಲ್ಲಿ ಎಲ್ಲ ದೇವರುಗಳಿಗಿಂತ ಮಗುವಾಗಿ ರಂಜಿಸಿರ್ತಕ್ಕಂಥ ಆ ಪರಮಾತ್ಮ ಮಾತ್ರವೇ, ಇನ್ಯಾರೂ ಅಲ್ಲ. ಹೀಗೆ ನೋಡಿದ್ರೆ ಒಂದೊಂದು ಹಬ್ಬವೂ ಕೂಡ ನಾವು ಆಧುನಿಕರು ಯಾವುದೋ ದೇಶದಲ್ಲಿ ಯಾರೋ ಮಾಡಿದ್ರಂತೆ ಏನೋ. ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ ಚಳಿನಲ್ಲಿ ನಮಗೆ ಯಾತಕ್ಕೆ ಬೇಕು? ವಸಂತೋತ್ಸವ, ಮದುವೋತ್ಸವ ಮಾಡಿ, ಕಾಮನ ಹಬ್ಬನ ಮಾಡಿ. ನಾವು ಇಲ್ಲದ ಸಂಯಮ, ವಿಕ್ಟೋರಿಯನ್ ಏರಾದ ಮಡಿವಂತಿಕೆ ಬಿಟ್ಬಿಡ್ಬೇಕು. ನಮ್ಮ ಪರಂಪರೆ ಚೆನ್ನಾಗಿ ಸೊಗಸಾಗಿ ಸಂತೋಷ ಪಡುವುದಿತ್ತು, ಮಜಾ ಮಾಡುವಂಥದ್ದು. ಆದರೆ ಧಾರ್ಮಿಕವಾಗಿ, ಧಾರ್ಮಿಕ ಅಂತಂದರೆ ಮಡಿ ಅಂತಲ್ಲ, ಮರ್ಯಾದೆ ಅಂತ ಅರ್ಥ. ಮರ್ಯಾದೆಯಿಂದ ಇದನ್ನು ಆಚರಿಸ್ತಕ್ಕಂಥದ್ದು ತುಂಬ ಇತ್ತು ಅಂತ ಗೊತ್ತಾಗುತ್ತದೆ. ಎಲ್ಲಿವರೆಗೆ ಅಂತಂದ್ರೆ, ಸೌಮ್ಯವಾದ ಕ್ರಾಂತಿಕಾರಿಯನ್ನೇ ನಾನು ನೋಡಿಲ್ಲ ಅವನು. ಹಾ, ನಿಮ್ಮಷ್ಟು ಸೌಮ್ಯವಾದ ಕ್ರಾಂತಿಕಾರಿಯನ್ನೇ ನಾನು ನೋಡಿಲ್ಲ ಅಂತೆ.